ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಭಾರತೀಯ ಅಂಚೆ ಇಲಾಖೆ ನೇಮಕಾತಿ 2026 ನಮ್ಮ ಕರ್ನಾಟಕದಲ್ಲಿ 1,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1 ಅಥವಾ ರಿಸಲ್ಟ್ ಅನ್ನ 28/2/2026 ರಿಸಲ್ಟ್ ಅನ್ನ ಬಿಡ್ತೇನೆಂದ್ರು. ಆ PDF ಎಲ್ಲೈತ್ರಿ ನಮಗೆ ಸಿಗಾಕತ್ತಿಲ್ಲ. ರಿಸಲ್ಟ್ ಬಿಟ್ಟಾರ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಾರೆ. ಬರ್ರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಅದೇ ರೀತಿ ಈ ಸಾರಿ 50, 60, 70 ಆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಸಾಕಷ್ಟು ಯೂಟ್ಯೂಬ್ ಚಾನಲ್ದಾಗ ಮತ್ತು ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ದಾಗ ಕೂಡ ನೋಡ್ರಿ. ಅದ ನಿಜಾನ ಇಲ್ಲ ಅಂತ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೇನ್ರಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA ಆಗಿರ್ಬೋದು ವಿವಿಧ ಹುದ್ದೆಗಳ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲಾ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ, ಅದೇ ರೀತಿ RRB, ಗ್ರೂಪ್ ಡಿ, NTPC, LP ಮತ್ತು ಅದೇ ರೀತಿ SSC, GD, MTS ಹುದ್ದೆಗಳಿಗೆ ತಯಾರಿಯನ್ನ ನಡೆಸಿದ್ರೆ, ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಹಾಯ್ ನೋಟ್ಸ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಯಾವ ನೋಟ್ಸ್ ಬೇಕು ಹಾಯ್, ವಿಲೇಜ್ ಅಕೌಂಟ್ ಬೇಕಾದ್ರೆ ವಿಲೇಜ್ ಅಕೌಂಟ್, SSC, GD ಬೇಕಂದ್ರೆ GD ಅದರ ಮೆಸೇಜ್ ಹಾಕ್ರಿ. ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವರು ಕೊಡ್ತಾರ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅಂಚೆ ಇಲಾಖೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸಾಕಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೀತಿ PDF ಅನ್ನ ಎಲ್ಲರೂ ಕೂಡ ನೋಡೇ ಇದ್ದಾರೆ. ಹಾಗಿದ್ರೆ ಇದು ಈ ವರ್ಷದ ಹೌದಾ ಅಲ್ವಾ ಅಂತ ಯಾವ ರೀತಿ ನಾವು ಕನ್ಫರ್ಮ್ ಮಾಡ್ಕೋಬೇಕ. ಸ್ನೇಹಿತರೆ, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ದವರು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ತೋರಿಸಿದ್ರಪ್ಪ ಅಂದ್ರ ಮಾತ್ರ ಅದು ರಿಯಲ್ ರೀ. ಅದು ಯಾವುದೇ ಒಂದು ವರ್ಷ ನೇಮಕಾತಿ ಆಗಿರ್ಲಿ, ರಿಸಲ್ಟ್ ಅನ್ನ ಬಿಟ್ಟಾಗ ಇಲ್ಲಿ ತೋರಿಸ್ತಾರೆ ಜನವರಿ 2025 ಇದು 1ನೇ ಲಿಸ್ಟ್ ಅನ್ನ ಬಿಟ್ಟಿದ್ರಿ ಲಾಸ್ಟ್ ಇಯರ್ದು. ಇದೇ PDF ಈಗ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಬಟ್ ನಿಮ್ದು 2026ರಲ್ಲಿ ಏನೀಗ JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಿದ್ರಿ ನೋಡ್ರಿ, ಅದರದ್ದು ಇನ್ನ ರಿಸಲ್ಟ್ ಬಂದಿಲ್ಲ ರೀ. ಆಯ್ತು, ರಿಸಲ್ಟ್ ಬಂದ ತಕ್ಷಣ ನಿಮಗೇನಾದ್ರೂ PDF ಏನಾದ್ರು ಬೇಕಾಗಿತ್ತಪ್ಪ ಅನ್ನೋರಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಹೊಸದಾಗಿ ಇವತ್ತೇ ತಾನ ಟೆಲಿಗ್ರಾಮ್ ಗ್ರೂಪ್ ಅನ್ನ ಓಪನ್ ಮಾಡಿದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗಿ ನೀವೇನಾದ್ರೂ ಜಾಯ್ನ್ ಆದ್ರೆ ಪ್ರತಿ ಲಿಸ್ಟ್ ರೀ 1, 2, 3, 4, 5, 6, 7 ಬಿಟ್ರೆ 7, 8 ಬಿಟ್ರೆ 8 ಎಷ್ಟು ಲಿಸ್ಟ್ ಬಿಡ್ತಾರ ಪ್ರತಿ ಒಂದು ಲಿಸ್ಟ್ ನಿಮಗೆ ಇಲ್ಲಿ PDF ಅನ್ನ ನಮ್ಮ ಗ್ರೂಪ್ ದಾಗ ಹಾಕ್ತಿವ್ರಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ ಮತ್ತು ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗೈತಿ. ಇದ್ರ ಜೊತೆಗೆ ನಿಮಗೆ ಏನಿದೆಯಲ್ಲ ಹೊಸ ಉದ್ಯೋಗದ ಮಾಹಿತಿಯನ್ನ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಿವಿ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ದಾರೆ ರಿಸಲ್ಟ್ ಯಾವಾಗ ಬರತ್ರಿ. ಸ್ನೇಹಿತರೆ, ಅವರು ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿದ್ರು, ಅದು ನಾವು ಈ ದಿನಾಂಕದ ಬಿಡಬಹುದು ಅಥವಾ ಬಿಡದೇ ಇರಬಹುದು. ಅಂದ್ರೆ 28ಕ್ಕೆ ಅದು ಎಕ್ಸ್ಪೆಕ್ಟೆಡ್ ರೇಟ್ ರೀ. ನಾ ಅವತ್ತ ಬಿಡ್ತೀವಿ ಅಂತ ಹೇಳಿ ಎಲ್ಲಿ ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ, ಅಲ್ಲಿಗೆ ಬಿಡಬಹುದು. ಬಟ್ ಏನಾದ್ರು ಅಲ್ಲಿ ಸ್ವಲ್ಪ ಡಿಲೇ ಆಯ್ತಪ್ಪ ಅಂದ್ರ ಒಂದು 4ರಿಂದ 5 ದಿವಸ ಕೂಡ ಮುಂದಕ್ಕೆ ಹೋಗುವ ಸಾಧ್ಯತೆ ಐತ್ರಿ. ಆದಷ್ಟು ಇವತ್ತು ರಾತ್ರಿ ಆದ್ರೂ ಕೂಡ ರಿಸಲ್ಟ್ ಬರುವ ಸಾಧ್ಯತೆ ಐತ್ರಿ. ಆಯ್ತು, ಅವರು ಹೆಚ್ಚಾಗಿ ಸಾಯಂಕಾಲನ ರಿಸಲ್ಟ್ ಬಿಟ್ಟಾರಿ. ಸೊ ಅದು ರಿಸಲ್ಟ್ ಅನ್ನ ಬಿಟ್ಟ ತಕ್ಷಣ PDF ಅನ್ನ ನಮ್ಮ ಗ್ರೂಪ್ ದಾಗ ಹಾಕ್ತಿವಿ. ಲಿಂಕ್ ಕೆಳಗಡೆ ಐತಿ, ಹೋಗಿ ಜಾಯ್ನ್ ಆಗ್ರಿ. ಜಾಯ್ನ್ ಆದ್ರಪ್ಪ ಅಂದ್ರ ನಿಮ್ಗೆ ಸಂಪೂರ್ಣವಾಗಿ PDF ಸಿಗ್ತಾವು, ಜೊತೆಗೆ ಜಾಬ್ ಅಪ್ಡೇಟ್ ಕೂಡ ಸಿಗ್ತಾವ. 2026 ದಿನ ರಿಸಲ್ಟ್ ಬಿಟ್ಟಲ್ಲ ರೀ. ರಿಸಲ್ಟ್ ಇವತ್ತ ಸಾಯಂಕಾಲ ಅಥವಾ ಇವತ್ತ ನೈಟ್ ಬರುವ ಸಾಧ್ಯತೆ ಐತ್ರಿ. ಅದು ಯಾವಾಗಾದ್ರೂ ರಿಸಲ್ಟ್ ಬರ್ರಿ, ನಾವು ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗ PDF ಅನ್ನ ಶೇರ್ ಮಾಡ್ತೀವ್ರಿ. ಹಾಗಿದ್ರೆ ಈ ಸಾರಿ ಎಷ್ಟು ಅಂಕ ಬಂದವರು ಸೆಲೆಕ್ಷನ್ ಆಗ್ಬೋದ್ರಿ ನೋಡ್ರಿ. ಈ ಸಾರಿ 1ನೇ ಲಿಸ್ಟಿಗೆ ಆಲ್ಮೋಸ್ಟ್ ಎಲ್ಲ 95+ ಇದ್ದವ್ರ ಸೆಲೆಕ್ಷನ್ ಆಕಾರ. ಬಟ್ ಆದ್ರೆ ಲಾಸ್ಟ್ ಕೊನೆಗೆ ಏನ್ ಬರುತ್ತಲ್ಲ, ಅವಾಗ KPTCL ಕ್ಲಿಯರ್ ಆಯ್ತು, MTS ಕ್ಲಿಯರ್ ಆಯ್ತು, GDನೂ ಕ್ಲಿಯರ್ ಆಯ್ತು ಅಂದ್ರ ಇಲ್ಲಿ ಹುದ್ದೆಗಳು ಖಾಲಿ ಉಳಿತಾವ. ಆ ಹುದ್ದೆಗಳಿಗೆ ಈಗ ಹೊಸದಾಗಿ ಅಭ್ಯರ್ಥಿಗಳು 70+ ಬಂದವರು ಕೂಡ ಸೆಲೆಕ್ಷನ್ ಆಗಬಹುದು ಅಥವಾ ಆಗದೇನೆ ಇರಬಹುದು, ಅದು ನಿಮ್ಮ ಅದೃಷ್ಟ. 70, 80 ಆದರೂ ಕೂಡ ಸೆಲೆಕ್ಷನ್ ಆದ್ರೂ ಕೂಡ ಕೇವಲ 1, 2 ಮಾತ್ರ ಆಕಾರೆ. ಆಯ್ತು, ಅದು ಕೂಡ ಅಂಗವಿಕಲ ಅಭ್ಯರ್ಥಿಗಳ ಆಕಾರ. ಉಳಿದ ಅಭ್ಯರ್ಥಿಗಳದ್ದು ಆಲ್ಮೋಸ್ಟ್ ಎಲ್ಲ 80+ ಆಗುವ ಇದ್ರ ಮಾತ್ರ ಸೆಲೆಕ್ಷನ್ ಆಗುವ ಸಾಧ್ಯತೆ ಐತ್ರಿ. ಅದು ನಿಮ್ಮ ಅದೃಷ್ಟ ರೀ. ಓಕೆ ರೀ. ಹಾಗಿದ್ರೆ ರಿಸಲ್ಟ್ ಅನ್ನ ಬಿಟ್ಟಾಗ ನಿಮ್ಗೆ ಹೆಂಗ್ ಗೊತ್ತಾಗತ್ರಿ? ಈ PDF ಒಳಗ ಏನ್ ಅಪ್ಲಿಕೇಶನ್ ನಂಬರ್ ಇರುತ್ತೆ, ನೀವು ಯಾವ ವಿಲೇಜ್ ಯಾವ ಡಿಸ್ಟಿಕ್ ಹಾಕಿರಿ ಆ ಡಿಸ್ಟಿಕ್ ಓಪನ್ ಮಾಡ್ಕೋದ್ರಿ. ಧಾರವಾಡಕ್ಕೆ ಹಾಕಿದ್ರೆ ಧಾರವಾಡ ಹಾಕಿ ಅಲ್ಲಿ ನಿಮ್ ಸ್ಕೋರ್ ನೋಡ್ಕೋರಿ. ನಂಬರ್ ಇಲ್ಲಪ್ಪ ನನ್ ಕಡೆ ಅಂದ್ರ ಟೆಂಪ್ರವರಿ ಪೂರ್ತಕ್ಕೆ ಬೌನ್ಸರ್ ಬಾಳ್ ನೋಡ್ತಿರ್ತಾರ ನಮ್ಮ ಹುಡುಗರು. ಈಗ ಬಿಟ್ಟಾರಪ್ಪ, ಅದು ಆಗೇತಿ ಇಲ್ಲ, ನಾನು ನೋಡು ಮಟ್ಟ ಸಮಾಧಾನ ಇಲ್ಲ, ನಾ ಒಂದ್ ತೊಟ್ಟ ನೀರ್ ಸದ್ಯ ಕುಡಿಯಂಗಿಲ್ಲ ಅನ್ನೋರ್ ಇರ್ತಿಲ್ಲ. ಅದಕ್ಕಾಗಿ ನಿಮ್ ಸ್ಕೋರ್ ಅಂತೂ ಗೊತ್ತೇ ಇರ್ತೈತಿ. 80 ಆಗೈತೆ, 90 ಆಗೈತೆ, 100 ಆಗೈತೆ ಅಂತೇಳಿ ಪಟ ಸ್ಕೋರ್ ನೋಡ್ಕೊಂಡ್ಬಿಡುದ್ರಿ. ನಿಮ್ ಡಿಸ್ಟಿಕ್ ಯಾವ್ದೈತಿ ಈಗ ಇಲ್ಲಿ ನೋಡ್ರಿ, ಗದಗ ಒಂದ ಪೋಸ್ಟ್ ಇದ್ದಂಗ ಐತ್ರಿ. ಇಲ್ಲಿ ಒಂದ ಐತಿ, ಈಗ 97 ಇಷ್ಟ ಐತಂದ್ರ ಸ್ಕೋರ ಪಟಕ್ ನೀವು ನೋಡ್ಕೊಂಡ್ಬಿಡುದ್ರಿ. ಇಲ್ಲಪ್ಪ ನಂದು ಹಾಸನದಾಗ ಹಾಕಿನಿ, ಓಕೆ ಹಾಸನದಾಗ ಹಿಂಗ್ ತಗೋರಿ, ಎಸ್ ಅದಾವ ಇಷ್ಟು ಪೋಸ್ಟ್ ಅದಾವ್ರಿ.
ಇದನ್ನ ಅಷ್ಟುದ್ರಾಗೂ ನಿಮ್ ಸ್ಕೋರ್ ಏನಾದ್ರು ಬಂದೈತೆ ಅಂತ ನೋಡ್ಕೊಂಡ ಬಂದಿತ್ತಪ್ಪ ಅಂದ್ರ ಅದು ನಿಮ್ದ ಹೌದಾ ಅಲ್ಲ ಅಂತ ಕನ್ಫರ್ಮ್ ಮಾಡಕ ಮತ್ತ ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಇದನ್ನ ಚೆಕ್ ಮಾಡ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಮುಗಿತ್ರಿ ನಿಮ್ದು ಸೆಲೆಕ್ಷನ್ ಆಗೈತಿ ಇಲ್ಲ ಅಂತೇಳಿ ಗೊತ್ತಾಗ್ಬಿಡ್ತಾ. ಹಾಗಿದ್ರೆ ಸೆಲೆಕ್ಷನ್ ಆದ್ಮೇಲೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಏನಾದ್ರು ಬೇಕಾಗಿತ್ತ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಆಗ್ರಿ, ವಿಡಿಯೋನ ಮಾಡಿ ತಿಳಿಸ್ತೇನ್ರಿ. ರಿಸಲ್ಟ್ ಬಿಟ್ಟ ತಕ್ಷಣ PDF ನಮ್ಮ ಟೆಲಿಗ್ರಾಮ್ದಾಗ ಹಾಕ್ತಿವಿ, ಯಾರು ಕೂಡ ವರಿ ಮಾಡ್ಕೋಕ್ ಹೋಗ್ಬೇಡ್ರಿ. ರಿಸಲ್ಟ್ ಇನ್ನ ಬಿಟ್ಟಿಲ್ಲ, ರಿಸಲ್ಟ್ ಬಿಟ್ಟ ತಕ್ಷಣ PDF ನಮ್ಮ ಗ್ರೂಪ್ ದಾಗ ಇರುತ್ತಾ, ಹೋಗಿ ಡೌನ್ಲೋಡ್ ಮಾಡ್ಕೊಂಡ ತಗೋರಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರುತ್ತೆ. ಪಿನ್ ಮಾಡಿತ್ತಂದ್ರ ಒಂದೇ ಮೆಸೇಜ್ ನಮ್ದ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಂದ್ರ ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗೈತ್ರಿ. ಇವತ್ತ ಚಲೋ ಮಾಡಿವಿ ಗ್ರೂಪ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.